So, hi. Hi guys. Welcome back to my YouTube channel. So guys, ನೆನ್ನೆ ಹೇಳ್ದಾಗೆ ಗಾಡಿ ಪ್ರಾಬ್ಲಮ್ ಆಗಿದೆ, ಇವತ್ತು ತೋರಿಸ್ತೀನಿ ಅಂತ ಹೇಳಿದ್ನಲ್ಲ. ಸೊ ಬನ್ನಿ ಅದು ಏನಾಗಿದೆ ಅಂತ ತೋರಿಸ್ತೀನಿ. ಸೊ ಇವಾಗ ಆಲ್ರೆಡಿ ಮೆಕ್ಯಾನಿಕ್ ಬಂದಿದ್ದಾರಂತೆ. ಇವಾಗ ಬೈಕ್ ತೊಗೊಂಡು ಹೋಗೋಣ. ಜಸ್ಟ್ ಇವಾಗ ಬೈಕ್ ತೊಗೊಂಡು ಬನ್ನಿ ಗಾಡಿ ಹತ್ರ ಹೋಗೋಣ. ಇವಾಗ ಗಾಡಿ ಅಲ್ಲಿ ರೆಡಿ ಆಗ್ತಾ ಇದೆ. ಸೊ ನಾನೀಗ ಅಷ್ಟರಲ್ಲಿ ನೋಡಿ ಜಾಗಕ್ಕೆ ಒಂದು 10 ಲೋಡ್ ಮಣ್ಣು ಬೇಕಾಗಿತ್ತು ಟ್ಯಾಕ್ಟ್ರಲ್ಲಿ. ಸೊ ಅದಕ್ಕೆ ಇಲ್ಲಿ ಬಂದು ಟ್ಯಾಕ್ಟರ್ ಹಾಕಿಸ್ತಾ ಇದ್ದೀನಿ. ಸೊ ಇವಾಗ ಮಣ್ಣೆಲ್ಲ ಹೊಡೆದಾಯ್ತು. ಈಗ ನೋಡಿ JCB ಬಂದು ಮಟ್ಟ ಮಾಡ್ತಾ ಇದೆ ಇಲ್ಲಿಂದ. ಸೊ ಇನ್ನು ಸ್ವಲ್ಪ ಹೊತ್ತರಲ್ಲಿ ಇದು ಮುಗ್ದೋಗುತ್ತೆ. ಇನ್ನು ನಂತರ ಬನ್ನಿ ಗಾಡಿ ರೆಡಿ ಆಗ್ತಾ ಇದೆ. ಇನ್ನು ಐಟಮ್ ಬರ್ಬೇಕು ಬೆಂಗಳೂರಿಂದ. ಬನ್ನಿ ಕಲೆಕ್ಟ್ ಮಾಡಿ ಬೆಂಗಳೂರಿಂದ ಕ್ಲಚ್ ಲೋಡಿಂಗ್ ತರಿಸ್ತು ಇದೇ ಬಸ್ಸಲ್ಲಿ ಓಡಬೇಕಷ್ಟೆ. ಇವಾಗ ಮೆಕ್ಯಾನಿಕ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಸೊಳ್ಳೆ ಜಾಸ್ತಿ ಅಂತ ಹೊಗೆ ಹಾಕಿದ್ದೀವಿ ಇಲ್ಲಿ. ಸೊ ಇನ್ನು 4 ರಿಂದ 5 ಅವರ್ ಕೆಲಸ ಆಗುತ್ತೆ. ಬೇರೆ ಆಗಿದೆ. ಈಗ ಗೇರ್ ಬಾಕ್ಸ್ ಎಲ್ಲ ಲೈಟ್ ಹಾಕೊಂಡು ಕೆಲಸ ಮಾಡ್ತಾವ್ರೆ. ನೆನ್ನೆ ಗಾಡಿ ರೆಡಿಯಾಗಿ ನಾನು ರೆಡಿ ಆಗ್ತಿತ್ತು. ನಾನು ಮನೆಗೆ ಹೊರಟೋದೆ. ಯಾಕಪ್ಪ ಅಂದರೆ 2 ರಾತ್ರಿಯಿಂದ ನಿದ್ದೆ ಇರಲಿಲ್ಲ. ಸೊ ಹಾಗಾಗಿ ನಿನ್ನೆ ವಿಡಿಯೋ ಕೂಡ ಹಾಕಿರಲಿಲ್ಲ. ಈಗ ಅದು ಕಂಟಿನ್ಯೂಷನ್ ಅಂದ್ಕೊಳ್ಳಿ. ರೆಡಿಯಾಗಿ ಲೋಡಾಗಿ ಬಂದಿದೆ. ಸೊ ಇವಾಗ ನಾವೀಗ ಕೆಲಸಕ್ಕೆ ಹೋಗ್ತಾ ಇದ್ದೀವಿ. ಈಗ ಲೋಡ್ ಮಾಡಿಕೊಂಡು ಬನ್ನಿ ಓಡೋಣ. ಇಲ್ಲಿ ಇವಾಗ ನಾನು ಪುಟ್ಟಣ ಇಬ್ಬರು ಹೋಗ್ತಾ ಇದ್ದೀವಿ. ಡೀಸೆಲ್ ಹಾಕ್ಸ್ಕೊತಾ ಇದ್ವಿ. ಈಗ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ಬೇಕು. ನೋಡಿ ಗಾಡಿ ಇರಲಿಲ್ಲ, ಈ ಗಾಡಿ ಹಿಂದೆ ತೆಗೆಸ್ತಾ ಇದ್ದೀವಿ. ಈಗ ಗಾಡಿ ಮುಂದೆ ನಿಂತು ಬಿಟ್ಟಿದ್ರು ಅವರು. ಅದಕ್ಕೆ ಇವಾಗ ಒಂದು 3,000 ರೂಪಾಯಿನ ಡೀಸೆಲ್ ಹಾಕ್ಸ್ಕೊಂಡಿದ್ದೀವಿ. ಸಾಕಾಗುತ್ತೆ ಹೋಗಿ ಬರೋಕ್ಕೆ. ಸೊ ಈಗ ಓಡ್ತಾ ಇದ್ದೀವಿ. ಇವಾಗ ಓಡ್ತಾ ಇದ್ದೀವಿ. ನಡೀರಿ ಹೊರಡೋಣ. ಇವಾಗ ನಾವು ಬಂದಿದ್ದೀವಿ. ನೋಡಿ ಇದೇ ಜಾಗ. ಒಳಗಡೆ ಹೋಗೋರೆ ಪುಟ್ಟಣ ನೋಡ್ಕೊಬರೋಕ್ಕೆ. ಸೊ ಗಾಡಿನ ಇಲ್ಲೇ ಪಾರ್ಕ್ ಮಾಡಿದ್ದೀವಿ. ಇನ್ನು ಒಳಗಡೆ ಹೋಗ್ಬೇಕಂತ ಗೈಸ್. ಬನ್ನಿ ಜಾಗ ನೋಡ್ಕೊಂಬರೋಣ. ಸ್ಪೇಸ್ ಇರೋದು, ಬಟ್ ಇಲ್ಲೇ ಹೋಗ್ಬೇಕು ಅಂತ ಹಿಂಸೆ ಮಾಡ್ತಾ ಇದ್ದಾರೆ. ಗಾಡಿನ ಒಳಗಡೆ ಬಂತು. ಬನ್ನಿ 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 ಬನ್ನಿ. ಸೊ ಈ ಗಾಡಿ ಒಳಗಡೆ ಬಂತು. ಬಟ್ ಇಲ್ಲೇ ಅನ್ಲೋಡ್ ಮಾಡಿಸ್ಬೇಕಂತೆ. ಈ ಸ್ಪಾಟ್ಗೆ ಅನ್ಲೋಡ್ ಮಾಡಬೇಕಂತೆ. ಮಾಡ್ತಾ ಅವ್ರಿ ಟಾರ್ಪಲ್ಲಿ ಅರ್ಧ ಬಿಚ್ಚಿದ್ದೀವಿ. ಮನೆ ಫುಲ್ ಬಿಚ್ಬಿಟ್ಟು ಸ್ಟಾರ್ಟ್ ಮಾಡಿ ಇವರೇ ಪಾರ್ಟಿ. ಅನ್ಲೋಡ್ ಆಯಿತು. ಗಾಡಿ ಆಗ್ತಾ ಇದೆ ನೋಡಿ. ಇವತ್ತು ಅಷ್ಟೇ ಈಗ ಗೊಬ್ಬರ ಬೀಳ್ತಾ ಇದೆ. ಫೈನಲಿ ಎಲ್ಲ ಬಿದ್ದಾಯಿತು. ಎಲ್ಲ ಆಯ್ತು. ಈಗ ಖಾಲಿಯಾಗಿ ಈಗ ಹೊರಡಬೇಕು. ಸೊ ಇವಾಗ ಊಟಕ್ಕೋಸ್ಕರ ಪರದಾಟ ನಡೀತಾ ಇದೆ. ಹೊಟ್ಟೆ ತುಂಬ ಹಸುವಾಗಿದೆ. ನೋಡಿ ಗಾಡಿ ಅಲ್ಲಿ ಪಾರ್ಕ್ ಮಾಡಿ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಪುಟ್ಟಣ ಇಬ್ರು. ಹಾಗೆ ಏನೂ ಸಿಗಲಿಲ್ಲ. ಸೊ ಈಗ ನೋಡಿ ಫ್ರೈಡ್ ರೈಸ್ ಇದೆ. ಇದೇ ಅಂಗಡಿಯಲ್ಲಿ ಫ್ರೈಡ್ ರೈಸ್ ಹಾಕ್ಸ್ಕೊಂಡು ತಿಂತಾ ಇದ್ದೀವಿ. ಇದೇ ಇವತ್ತಿನ ನಮ್ಮ ಊಟ ಅನ್ಕೊಂತಿದ್ದೆ. ಮಾತ್ರ ಅಲ್ಟಿಮೇಟಾಗಿ ಮಾಡಿದ್ದಾರೆ. ಬನ್ನಿ ತಿನ್ಬಿಟ್ಟು ಸಿಗ್ತೀನಿ. ಫುಲ್ ಖಾಲಿ ಮಾಡ್ಬಿಟ್ಟು ಸಿಗ್ತೀನಿ. ನೋಡಿ ಗೋಬಿನೂ ಆರ್ಡ್ರ್ ಮಾಡಿದೋ, ಈಗ ಬಂತು. ಬನ್ನಿ ಗೋಬಿ ಜೊತೆ ಮಿಕ್ಸ್ ಮಾಡಿ ತಿನ್ನೋಣ. ಏನು ಕಾಣ್ತಾ ಇದೆ, ಇದೇ ಹೋಟ್ಲಲ್ಲಿ ಈಗ ಊಟ ಮಾಡ್ತಾ ಹೋಗ್ತಾರೆ. ಹೋಟ್ಲಲ್ಲಿ ಈಗ ಊಟ ಮಾಡಿಕೊಂಡು ಈಗ ಹೋಗ್ಬೇಕಾಗಿತ್ತು. ನೋಡಿ ಮಳೆ ಬರ್ತಾ ಇದೆ. ಗಾಡಿ ಅಲ್ಲಿ ನಿಂತಿದೆ. ಪುಟ್ಟಣ ಬರ್ತಾ ಇದ್ದಾರೆ. ಬನ್ನಿ ಓಡೋಣ. ಮಳೆ ತುಂಬ ಬರ್ತಾ ಇದೆ. ಬಟ್ ಆದರೆ ಇಲ್ಲಿ ಗಾಡೀಲಿ ಹೋಗ್ತಾ ಇದ್ದಾರೆ ನೋಡಿ. ಇಲ್ಲಿ ಅವರಿಬ್ರು ಜಾಸ್ತಿ ಆಡ್ತಾ ಇದ್ದಾರೆ. ಕುಡಿದ್ಬಿಟ್ಟು ಅವ್ರಿಗೆ ಚೆನ್ನಾಗಿ ಬಂದು ಗಾಡಿ ಮುಂದಕ್ಕೆ ಬರ್ತಾ ಇದ್ದಾರೆ. ಅಲ್ಲಿಂದ ಎಗರಾಡ್ತಾ ಇದ್ದಾರೆ. ನೋಡೋಣ ಬನ್ನಿ ಎಲ್ಲಿ ಗಂಟ ಸಿಗ್ತಾರೋ ಅವರು ಅಂತ. ಸೊ ಹೋಗ್ತಾನೆ ಇದ್ದೀವಿ. ಈಗ ಹೊರಟೋದು ಗೈಸ್. ಸೊ ಇವಾಗ ರೆಗ್ಯುಲರಾಗಿ ಗಾಡಿ ಪಾರ್ಕ್ ಮಾಡಿದ್ವಿ. ನೋಡಿ ನಮ್ಮ ಅಪ್ಪನ ಆಲ್ರೆಡಿ ಗಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಮಳೆ ಬರ್ತಾ ಇರೋ ಕಾರಣ ಗಾಡಿ ಲಿಫ್ಟ್ ಎತ್ತಾ ಇದ್ದೀವಿ. ಸೊ
ಎತ್ತಾಯಿತು. ಈಗ ಈ ಕಟ್ಟೆ ಕೊಡ್ಬೇಕೀಗ, ಯಾಕಪ್ಪ ಅಂದರೆ ಇದು ಡೌನ್ ಆಗಿಬಿಡುತ್ತೆ. ಸೊ ಅದಕ್ಕೆ ಇಲ್ಲಿ ಕಟ್ಟೆ ಕೊಟ್ಟು ಈಗ ತಗೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಮುಂದೆ ಪುಟ್ಟಣ ಹೋಗ್ತಾ ಇದೆ ನೋಡಿ, ಪುಟ್ಟಣ ಹೋಗ್ತಾ ಇದ್ದಾರೆ. ಮಳೆ ಮಾತ್ರ ಸರಿಯಾಗಿ ಓದಿದೆ ಇಲ್ಲಿ. ಈಗ ಕಬಾಬ್ ತಿನ್ನೋಣ ಅಂತ ಬಂದೆ. ಸೊ ಈಗ ಕಬಾಬ್ ತೊಗೊಂಡಿದ್ದೀನಿ, ತಿನ್ನೋಣ. ಫಸ್ಟ್ ಟೇಸ್ಟ್ ಮಾಡಿ ಯಾವ ರೀತಿ ಇದೆ ಅಂತ. ಕಬಾಬೆಲ್ಲ ತಿಂದಿದ್ದಾಯಿತು, ಬೈಕ್ ತೊಗೊಂಡು ಮನೆ ಹತ್ರ ಓಡೋಣ. ಸೊ ಗೈಸ್, ಇವಾಗ ಬಂದು ರೂಮಲ್ಲಿ ಕೂತ್ಕೊಂಡೆ. ಸೊ ಇವತ್ತು ಗಾಡಿ ನೆನ್ನೆ ಏನಪ್ಪ ಪ್ರಾಬ್ಲಮ್ ಆಗಿತ್ತು ಅಂತ ನಾನು ಅಷ್ಟು ಹೇಳೋಕ್ಕಾಗಿಲ್ಲ. ಸೊ ಗಾಡಿ ನೆನ್ನೆ ಅಲ್ಲಿ ಅನ್ಲೋಡ್ ಮಾಡೋ ಟೈಮಲ್ಲಿ ಗಾಡಿ ಇಳ್ಕೊಂಡಿದ್ದ ಕಾರಣ ಗಾಡಿ ಅಷ್ಟಾಗಿ ಏನು ದಬಾಯಿಸಿಲ್ಲ, ಬಟ್ ಸಡನ್ನಾಗಿ ಮೂವ್ ಮಾಡೋದು ಅಂದ ಒಂದು ಕಾರಣಕ್ಕೋಸ್ಕರ ಗಾಡಿದು ಕ್ಲಚ್ಚು ಲೋಡಿಂಗ್ ಎಲ್ಲ ಹೋಗ್ಬಿಡ್ತು ಗೈಸ್. ಸೊ ಅದನ್ನು ತೊಗೊಂಡ್ಬಂದು ತಂದು ಹಾಕಿ ಮಾಡೋಷ್ಟರಲ್ಲಿ ನೈಟ್ ಆಗೋಯ್ತು. ಸೊ ನಾನು ನೈಟು 2 ರಾತ್ರಿಯಿಂದ ನಿದ್ದೆ ಇಲ್ದಿರೋ ಕಾರಣ ಮನೆಗೆ ಬಂದು ನಾನು ಮಲಗ್ಬಿಟ್ಟೆ. ಸೊ ಅದಾಗ್ತಾ ತಿರ್ಗಾ ಈಗ 2 ದಿನ ಹಿಂದೆ ಅವಾಗ ಒಂದು 25,000 ಖರ್ಚಾಯಿತು. ಸೊ ನೆನ್ನೆ ಕೂಡ ಒಂದು 20,000 ತನಕ ಖರ್ಚಾಯಿತು. ಹೀಗೆ ಬರೀ 2 ದಿನದಿಂದ ಈಚೆಗೆ ಅಪ್ರಾಕ್ಸಿಮೇಟ್ಲಿ ಇಲ್ಲ ಅಂದ್ರೆ ಒಂದು 40-45,000 ತನಕ ಖರ್ಚು ಬಂದಿದೆ. ಏನೂ ಮಾಡೋಕ್ಕಾಗಲ್ಲ. ಸೊ ಗಾಡಿ ಅಂದಮೇಲೆ ಖರ್ಚು ಮಾಡ್ತಾನೆ ಇರಬೇಕು. ನಾನು ಇವಾಗ ಊಟ ಮಾಡಿ ಮಲಗೋ ಟೈಮ್ ಆಯಿತು ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್.